ರಾತ್ರಿ ಊಟ ಮಾಡೋದ್ರಿಂದ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ನಾವು ನೋಡೋಣ. ಸೊ ಒಂದು, ಕ್ಯಾಲರಿ ಹೆಚ್ಚಳ. ರಾತ್ರಿ 8ರ ನಂತರ ಊಟ ಮಾಡೋ ಊಟದಲ್ಲಿ ಹೆಚ್ಚಿನ ಕ್ಯಾಲರೀಸ್ ಇರುತ್ತೆ, ಅದು ನಮ್ಮ ಬಾಡಿಗೆ ತೂಕ ಹೆಚ್ಚಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಡ್ ನಮಗೆ BP ಹೆಚ್ಚಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಲೇಟ್ ನೈಟ್ ನಾವು ಊಟ ಮಾಡೋದ್ರಿಂದ ಸೊ ನಾವು ತಿನ್ನೋಂಥ ಆಹಾರದಲ್ಲಿ ಇರ್ತಕ್ಕಂಥ ಕ್ಯಾಲರೀಸ್ ನನ್ನ ಬಾಡಿಗೆ ಅಗತ್ಯಕ್ಕಿಂತ ಜಾಸ್ತಿ ಬರೋದ್ರಿಂದ ಆ ಒಂದು ಜಾಸ್ತಿ ಕ್ಯಾಲರೀಸ್ ನನ್ನ ಬಾಡಿನಲ್ಲಿ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಇದರಿಂದ ನಮಗೆ BP ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ರಾತ್ರಿ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಊಟ ನಾವು ತಿನ್ನೋದ್ರಿಂದ ಅಂಡ್ ಆ ತೂಕ ನಮ್ಮ ಬಾಡಿನ ತೂಕ ಹೆಚ್ಚಳ ಮಾಡಕ್ಕೆ ಸಾಧ್ಯತೆ ಆಗುತ್ತೆ. ಅಂಡ್ ನಮ್ಮ ಬಾಡಿನಲ್ಲಿ ಲೇಟ್ ನೈಟ್ ಊಟ ಮಾಡೋದ್ರಿಂದ ಹಸುವು ಕೂಡ ಜಾಸ್ತಿ ಆಗುತ್ತೆ. ಅಂಡ್ ನಿದ್ರಾಹೀನತೆ ಅಂತ ಕರಿತೀವಿ. ಸೊ ನಮ್ಗೆ ಲೇಟಾಗಿ ಊಟ ಮಾಡೋದ್ರಿಂದ ಏನಾಗುತ್ತೆ, ನಮ್ದು ನಿದ್ರೆ ಮೇಲೆ ಪ್ರಭಾವ ಬೀರುತ್ತೆ. ನಮಗೆ ನಿದ್ರೆ ಬರಲ್ಲ, ಅವಾಗ ನಾವು ನಿದ್ರೆ ಮಾಡೋದು ಕಡಿಮೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಜೀರ್ಣಕ್ರಿಯೆ ಮೇಲೆ ವ್ಯತ್ಯಾಸ ಬೀಳುತ್ತೆ. ಅಂಡ್ ಯಾಕೆ ಅಂದ್ರೆ ಸೊ ಸೈನ್ಸ್ ಯಾವಾಗಲೂ ಹೇಳುತ್ತೆ ನಾವು ಮಲ್ಗೋಕ್ಕಿಂತ ಮುಂಚೆ 2 ಅವರ್ಸ್ ಊಟ ಮಾಡಿರ್ಬೇಕು ಅಂತ. ಆ ಪ್ರಕಾರ ನಾವು ನೋಡುವಾಗ ನಾವು ತಡವಾಗಿ ಊಟ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ. ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗ್ಲಿಕ್ಕೂ ಕೂಡ ಕಾರಣವಾಗುತ್ತೆ. ಸೊ ಅದಕ್ಕೋಸ್ಕರ ಅಂತ ನಾವೆಲ್ಲರೂ ಮಲ್ಗಕ್ಕಿಂತ ಒಂದು 2 ಅವರ್ಸ್ ಮುಂಚೆ ನಾವು ಊಟ ಮಾಡೋದು ತುಂಬಾ ಉತ್ತಮ. ಥ್ಯಾಂಕ್ ಯು.